ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಮಧ್ಯವರ್ತಿತ ಶಿಬಿರವನ್ನು ನೀತಿಗೆರೆ ಗ್ರಾಮದಲ್ಲಿ ಆಯೋಜನೆ ಮಾಡುವುದರ ಮೂಲಕ 1963 ಶಿಬಿರಗಳನ್ನು ಮಾಡಿರೋದು ನಿಜಕ್ಕೂ ಕೂಡ ಇದು ಒಂದು ಹೆಮ್ಮೆಯ ವಿಚಾರ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಅಂಶ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಮುಖ್ಯ ಅತಿಥಿಗಳು ಭಾಗವಹಿಸಿದ್ದಾರೆ. ನಮ್ಮ ಕಾಕ್ನೂರು ನಾಗರಾಜು ಮಾತನಾಡಬೇಕಾಗಿತ್ತೇನೆ, ಯಾಕೆ ಮಾತನಾಡಿಲ್ಲ ಏನವ, ಆಮೇಲೆ ಮಾತನಾಡ್ತಾರೆ. ಬೇರೆ ಬೇರೆ ಅತಿಥಿಗಳೆಲ್ಲರೂ ಕೂಡ ಆಮೇಲೆ ಮಾತನಾಡ್ತಾರೆ. ಈಗಾಗಲೇ ಕಮಲಾಕ್ಷ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಜನನಾಯಕರಾಗಿರುವಂತಹ ವಿರೂಪಾಕ್ಷಪ್ಪನವರು ಸಾಕಷ್ಟು